ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ ಆಟೋಮೊಬೈಲ್ ಷೇರುಗಳಲ್ಲಿ ಭಾರಿ ಲಾಭ, ಮಾರುಕಟ್ಟೆಯಲ್ಲಿ ಹೊಸ ಉತ್ಸಾಹ. ಇವತ್ತೊಂದು ಒಳ್ಳೆ ರ್ಯಾಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ. ಮೇನ್ಲಿ GDP ಫಿಗರ್ಸ್ ನಿನ್ನೆ ಅನೌನ್ಸ್ ಆಗಿತ್ತು. 7.8% ಗ್ರೋ ಆಯಿತು. ಅದು ಅಬವ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಇವತ್ತು ಒಂಥರ ಪಾಸಿಟಿವ್ ಟ್ರೆಂಡ್ ಇತ್ತು. ನಿಫ್ಟಿ ಆಲ್ಮೋಸ್ಟ್ 1% ರ್ಯಾಲಿ ಆಗಿದೆ ಇವತ್ತು. ಹಾಗೂ ನಿಫ್ಟಿ 19,400 ಮಾರ್ಕ್ಕಿಂತ ಹೈಯರ್ ಲೆವೆಲಲ್ಲಿ ಕ್ಲೋಸ್ ಆಗಿದೆ. ಆದರೆ ಓವರಾಲ್ ನ್ಯಾರೋ ರೇಂಜು 19,250 ಟು 19,550 ಎಲ್ಲ ಇದೆ. ಇನ್ನೂ ಆ ರೇಂಜನ್ನು ಕ್ರಾಸ್ ಮಾಡಲಿಲ್ಲ. ನಿಫ್ಟಿಗೆ 19,600 ಪಾಯಿಂಟಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಈ ರ್ಯಾಲಿ ತುಂಬ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಆ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡ್ಬೋದು. ಇಲ್ಲಾಂದರೆ ಈ ಪರ್ಟಿಕ್ಯುಲರ್ ಕನ್ಸಾಲಿಡೇಷನ್ ಫೇಸಲ್ಲಿ ಕಂಟಿನ್ಯೂ ಆಗ್ಬೋದು. ಆಟೋಮೊಬೈಲ್ ಸ್ಟಾಕ್ಸ್ ಅಂತೂ ಇವತ್ತು ತುಂಬ ಮೇಲೆ ಹೋಯಿತು. ತುಂಬ ಒಳ್ಳೆ ರ್ಯಾಲಿ. ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಮಾರುತಿ ಸುಜುಕಿ 3.27% ಅಪ್ ಆಯಿತು. TVS ಮೋಟರ್ಸ್ 2.41% ಅಪ್ಪು. ಬಾಲಕೃಷ್ಣ ಇಂಡಸ್ಟ್ರೀಸ್ 1.66% ಅಪ್ಪು. ಮಹೀಂದ್ರ 1.05% ಅಪ್ಪು. ಐಷರ್ ಮೋಟರ್ಸ್ 1.91% ಅಪ್ಪು. ಟಾಟಾ ಮೋಟರ್ಸ್ 1.7% ಅಪ್ಪು. ಬಜಾಜ್ ಆಟೋ 1.18% ಅಪ್ ಆಗಿತ್ತು. ಈ ಆಟೋಮೊಬೈಲ್ ಸ್ಟಾಕ್ಸು ಯಾಕೆ ಮೇಲೋಯ್ತು ಇವತ್ತಂದರೆ, ಯಾಕಂದರೆ ಎಷ್ಟೋ ಕಂಪ್ನೀಸ್ ಒಳ್ಳೆ ಸೇಲ್ಸ್ ಫಿಗರ್ಸ್ ಅನೌನ್ಸ್ ಮಾಡಿದ್ದಾರೆ ಆಗಸ್ಟ್ ತಿಂಗಳಿಗೆ. ಹಾಗೂ ಇನ್ನು ಬರುವ ಫೆಸ್ಟಿವಲ್ ಸೀಸನ್ಗೆ ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಸೇಲ್ಸು ತುಂಬ ಚೆನ್ನಾಗಾಗುತ್ತಂತ. ಹ್ಯುಂಡೈ ಆಗಸ್ಟ್ 2023 ಫಿಗರ್ಸು ಕಂಪೇರ್ ಟು 2022 ಆಗಸ್ಟು 15% ಜಾಸ್ತಿ ಆಗಿದೆ ಸೇಲ್ಸು. ಬಜಾಜ್ ಆಟೋ ಸ್ವಲ್ಪ ಕಮ್ಮಿ ಆಗಿದೆ, 20% ಡೌನು. ಐಷರ್ ಮೋಟರ್ಸ್ 30% ಅಪ್ಪು. ಮಾರುತಿ ಸುಜುಕಿ 14.5% ಅಪ್ ಆಗಿದೆ. ಇದೆಲ್ಲನೂ ಯಾವ್ಯಾವ ಕಂಪ್ನೀಸ್ ಫಿಗರ್ಸ್ ಅನೌನ್ಸ್ ಮಾಡಿದ್ದಾರೆ ಅದನ್ನು ಹಾಕಿದ್ದೀನಿ. ಬೇರೆ ಕಂಪ್ನೀಸ್ ಫಿಗರ್ಸ್ ಅನೌನ್ಸ್ ಮಾಡುವಾಗ ಅದನ್ನು ಬ್ರೇಕಿಂಗ್ ನ್ಯೂಸಲ್ಲಿ ಕವರ್ ಮಾಡ್ತೀನಿ. ಮಾರುತಿ ಸುಜುಕಿ ಹೈಯೆಸ್ಟ್ ಎವರ್ ಮಂತ್ಲಿ ಸೇಲ್ಸ್ ಆಫ್ 1.89 ಲ್ಯಾಕ್ ಯೂನಿಟ್ಸನ್ನು ರಿಪೋರ್ಟ್ ಮಾಡಿತ್ತು ಆಗಸ್ಟ್ 2023ಯಲ್ಲಿ. ಇದು 14.5% ಹೈಯರ್ ದೆನ್ ಆಗಸ್ಟ್ 2022. ಸೊ ಮಾರುತಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸಿಂದ ಸ್ಟಾಕು ಅದೇ ಥರ ಅಪ್ರಿಷಿಯೇಟ್ ಆಗಿದೆ. ಲಾಸ್ಟ್ 5 ಡೇಸಲ್ಲಿ 9% ಜಾಸ್ತಿ ಆಗಿದೆ. 10,000ಕ್ಕಿಂತ ಜಾಸ್ತಿ ನಿನ್ನೆ ಕ್ಲೋಸ್ ಆಗಿತ್ತು. ಹಾಗೂ ಇವತ್ತು 10,300 ರೇಂಜಲ್ಲಿ ಇದೆ. ವೆರಿ ಗುಡ್ ಪರ್ಫಾರ್ಮೆನ್ಸ್ ಲಾಸ್ಟ್ ಫ್ಯೂ ಡೇಸು. ಆಟೋಮೊಬೈಲ್ ಸೆಕ್ಟರ್ ಬಿಟ್ಟು ಮೆಟಲ್ಸ್ ಹಾಗೂ ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರು ರ್ಯಾಲಿ ಆಯಿತು ಇವತ್ತು. ಯಾಕಂದರೆ ಈ ಎರಡೂ ಸೆಕ್ಟರು ಆಟೋಮೊಬೈಲ್ ಸೆಕ್ಟರಿಗೆ ಸಪೋರ್ಟ್ ಮಾಡುತ್ತೆ. ಮೆಟಲ್ಸ್ ಬೇಕೇ ಬೇಕು ಆಟೋಮೊಬೈಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ. ಹಾಗೂ ಆಯಿಲ್ ಆ್ಯಂಡ್ ಗ್ಯಾಸ್ ಅಂತೂ ಬೇಕೇ ಬೇಕು, ಯಾಕಂದರೆ ಪೆಟ್ರೋಲ್ ಡೀಸೆಲ್ ಹಾಕಲೇಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ಈ ಪರ್ಟಿಕ್ಯುಲರ್ ಸೆಕ್ಟರ್ ಸ್ಟಾಕ್ಸು ರ್ಯಾಲಿ ಆಯಿತು. ಬಟ್ ಈ ಪರ್ಟಿಕ್ಯುಲರ್ ಸೆಕ್ಟರ್ಸ್ ಬಿಟ್ಟು ಮಾರ್ಕೆಟ್ಸು ಸ್ವಲ್ಪ ಫ್ಲ್ಯಾಟ್ ಆಗೇ ಇತ್ತು. ಬೇರೆ ಸೆಕ್ಟರ್ಸ್ ಅಷ್ಟು ಜಾಸ್ತಿ ಮೂವ್ ಆಗಿಲ್ಲ. ಸ್ಟಾಕ್ಸು 0.5-1% ಒಳಗೆ ಟ್ರೇಡ್ ಆಗ್ತಾಯಿತ್ತು. ಸೊ ತುಂಬ ಬ್ರಾಡ್ ಬೇಸ್ಡ್ ರ್ಯಾಲಿ ಅಂತಲ್ಲ, ಎಲ್ಲ ಸ್ಟಾಕ್ಸ್ ಇವತ್ತು ಮೇಲೋಗಿಲ್ಲ. ಕೆಲವು ಸ್ಟಾಕ್ಸು ಕೆಲವು ಸೆಕ್ಟರ್ಸ್ ಮಾತ್ರ ಮೇಲೋಗಿದೆ. ನೋಡಬೇಕಾಗತ್ತೆ ನೆಕ್ಸ್ಟ್ ವೀಕ್ ಯಾವ ಥರ ಇರುತ್ತೆ ಅಂತ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಮುಂದಿನ ವಾರದಲ್ಲಿ ನಿಫ್ಟಿ 19,600 ಮಾರ್ಕ್ ಕ್ರಾಸ್ ಆಗುತ್ತೆ ಅಂತ ನಿಮಗೆ ಫೀಲಿಂಗ್ ಬರ್ತಾ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಕಷ್ಟ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.